ಸಾವಿರಾರು ಜನರ ಕಣ್ಣೆದುರಿಗೆ ನಿನ್ನ ಕೈಗೆ ಕಡೆ ತೊಡಿಸಿಕೊಂಡು ಹೋದೆಯ ಕೆಟ್ಟ ಕುಂಡೆ. ಅದರ ಸೇಡಿಗಾಗಿ ಹಚ್ಚುವೆ. ನಾಳೆ ನಿನ್ನ ಕುರಿ ತಟ್ಟಿಗೆ ಬೆಂಕಿ. ಆ ಬೆಂಕಿಯಲ್ಲಿ ನಿನ್ನ ಕುರಿಗಳು ಸುಟ್ಟು ನೋಡಿ ನಾನಾಗುವ ಶಿಕಾರಿ. ಆ ನಂತರ ನೀ ಆಗು ಶಿಕಾರಿ. ಬಾ ಜಮೀನ್ದಾರ, ಆ ರಾಯಣ್ಣನ ಕುರಿಗಳನ್ನು ಸುಟ್ಟು ಹಾಕಿದರೆ ಅಡಗಲಾರದು ಆ ರಾಯಣ್ಣನ ಸಕ್ಕ. ಜೀವನ ಪರ್ಯಂತರ ನರಳಿ ನರಳಿ ಸಾಯಬೇಕು ಆ ರಾಯ. ಹಾಗೆ ಮಾಡಬೇಕು ಅವನಿಗೆ. ಹಾಕು ಕಾಮರಾಜ್, ಇದಕ್ಕೊಂದು ಪ್ಲಾನ್. ಅವನ ಜೀವನದ ಉಸಿರಾದ ಆ ಸೀತಾಳನ ನಾಯಿ ಮುಟ್ಟದ ಮಂಡಕೆಯಾಗಬೇಕು. ಹಾಗೆ ಮಾಡಬೇಕು. ಅಂದರೆ ನಿನ್ನ ಮಾತಿನ ಅರ್ಥ ಕಾಮರಾಜ? ಇದನ್ನು ನಿಧಾನವಾಗಿ ತಿಳಿಸುತ್ತೇನೆ, ನಡೆ ಜಮೀನ್ದಾರ. ಚೋರರಿಗೊಂದು ಕಾಲ, ಚೂರರಿಗೊಂದು ಕಾಲ. ನಮಸ್ಕಾರ ಜಮೀನ್ದಾರೆ. ಓ ನಮಸ್ಕಾರ ಪೇ ಸಾಹೇಬರಿಗೆ. ಅಂದಾಗೆ ನಿಮ್ಮ ಹೆಸರು ಗೊತ್ತಾಗಲಿಲ್ಲ. ಈ ಜಮೀನ್ದಾರ್ ಕೊಟ್ಟ 10,000 ಸೇರಿಸಿ 50,000 ಹಣ ಲಂಚ ಕೊಟ್ಟ PSI ಆದ ರವಿಕುಮಾರ್ ಅಂತ. ಓ ರವಿ, ನೀನೇನಾ? ಈ ಕಾಕಿ ಡ್ರೆಸ್ ನಲ್ಲಿ ನನಗೆ ಗುರ್ತನೇ ಸಿಗಲಿಲ್ಲ. ನೀನು ಯಾವ ಸ್ಟೇಷನ್ಗೆ ಹಾಕಿದ್ದಾರೆ? ಇದೇ ನಿಮ್ಮೂರ ಜಯನಗರ ಸ್ಟೇಷನ್ಗೆ ಹಾಕಿದ್ದಾರೆ ಜಮೀನ್ದಾರೆ. ನೋಡಿ ಸಾಹೇಬರೇ, ಕೇಳಿದಾಗ ಬೇಡಿದ ಹಣ ಕೊಡುತ್ತವೆ. ಹೇಳಿದ ಕೆಲಸ ಕೇಸ್ ಮುಚ್ಚಿ ಹಾಕುವುದು ನಿನ್ನ ಕೆಲಸ. ಆಯ್ತು, ನೀವು ಹೇಳಿದ ಮಾತನ್ನು ಜಾದು ತಪ್ಪದೆ ಪಾಲಿಸುತ್ತೇನೆ. ನಿಮಗೆ ಎದುರಾದ ಕುಣಿಗಳನ್ನು ಒದ್ದು ಒಳಗೆ ಹಾಕುತ್ತೇನೆ. ಒಟ್ಟಿನಲ್ಲಿ ಜಮೀನ್ದಾರೆ, ನನ್ನ ಪ್ರಾಣ ಹೋದರೂ ಚಿಂತೆ ಇಲ್ಲ. ನಿಮ್ಮ ಪ್ರಾಣಕ್ಕೆ ಕುಂತು ಬರದಂತೆ ನೋಡಿಕೊಳ್ಳುತ್ತೇನೆ. ಮೆಚ್ಚಿದೆ ರವಿ, ಮೆಚ್ಚಿದೆ. ನಿನ್ನ ಎದಿಗಾರಿಕೆ ಮೆಚ್ಚಿದೆ. ನೀನು ಈ ಜಮೀನ್ದಾರ ಬೆಂಬಲ ಇರುವಾಗ ಈ ನಾಡಿನ ರಾಜ್ಯದ ನಾಯಕರು ಇವರೇ. ಹಾ ರವಿ, ನಡೆರಿ, ಮನೆಗೆ ಹೋಗಿ ಊಟ ಮಾಡಿ ಅಂತ ಹೋಗುವಂತ್ರೆ. ನಂದು ಬೇರೆ ಕೆಲಸವಿದೆ. ಇನ್ನೊಂದು ಸಾರಿ ಬಂದು ಊಟ ಮಾಡಿಕೊಂಡು ಹೋಗುತ್ತೇನೆ. ನಾನು ಇನ್ನು ಬರುತ್ತೇನೆ. ಹೋಗು ರವಿ, ಹೋಗು. ನಿನಗೆ ಹೇಗೆ ತಿಳಿಯುತ್ತದೆ ಈ ಜಮೀನ್ದಾರ ಮಾಯದ ತಂತ್ರ? ಅಂದು ನಾನು ಕೊಟ್ಟು 10,000 ನೀನು ನೌಕರಿ ಹಿಡಿದ ನಿನ್ನ ಮನೆ ಉದ್ಧಾರವಾಗಲಿ ಅಂತ ಅಲ್ಲ. ಗುಲಾಬಿ ಹೂವಿನಂತ ಅರಳಿ ನಿಂತಿರುವ ನೀನು ಮದುವೆಯಾಗಬೇಕೆಂದ ನಿನ್ನ ಸೋದರ ಸಸಿ ಸೀತಾಳ ಮೇಲೆ ಆಸೆಗಾಗಿ ಅದೇ 10,000 ಮನೆಯಲ್ಲಿ ಕೇಳಲು ಬಂದು ಯಾರು ಇಲ್ಲದ ಸಮಯ ಸಾಧಿಸಿ ಹೂವಿ ತರ ನಿನ್ನ ಮನೆಗೆ ನುಗ್ಗಿ ಅವಳ ಶೀಲ ಎಡ್ಸೆ ನನ್ನ ಹೆಸರು ಸಮಯ ಯಾರು ಇಲ್ಲದ ಸಮಯ ಸಾಧಿಸಿ ಅವಳ ಶೀಲಹರಣ ಮಾಡದಿದ್ದರೆ ನನ್ನ ಹೆಸರು ಜಮೀನ್ದಾರ್ ಜಗನ್ನಾಥನೇ ಅಲ್ಲ.